ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಲಿಂಗೈಕ್ಯ ಬಸಗೌಡರು ಓದಿದ್ದು ಕಡಿಮೆ ಆದರೂ ಅವರ ಸಾಧನೆ ದೊಡ್ಡದು. ಶಿಕ್ಷಣ ಸಂಸ್ಥೆ ಕಟ್ಟುವುದು ಭಾಗ್ಯದ ಕೆಲಸ. ಲಕ್ಷ ಸಹಸ್ರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡೋ ಕಾಯಕ ನಿಷ್ಠೆ ಅವರದು. ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಮುಖ್ಯ ಅತಿಥಿಗಳು. ಮಾಜಿ ಸಚಿವ ಶಿಕ್ಷಣ ಪ್ರೇಮಿ ಎಬಿ ಪಾಟೀಲ್ ಹಾಗೂ ಯುವ ನಾಯಕ ವಿನಯ್ ಅಪ್ಪೈಗೌಡ ಪಾಟೀಲ್ ಹಾಗೂ ಬಸಗೌಡ ಪಾಟೀಲ್ ಅವರ ಅಭಿಮಾನಿ ಬಳಗ, ಸಹಸ್ರಾರು ಸ್ಥಳೀಯ ಮುಖಂಡರು ಲಿಂಗೈಕ್ಯ ಬಸಗೌಡ ಪಾಟೀಲ್ ಅವರ ಸಮಾಧಿಗೆ ತೆರಳಿ ಪೂಜೆ ನೆರವೇರಿಸಿ ಪುಷ್ಪ ನಮನ. ಲಿಂಗೈಕ್ಯ ಶ್ರೀ ಬಸಗೌಡ ಅಪ್ಪೈಗೌಡ ಪಾಟೀಲ್ ಅವರ 7ನೆಯ ಪುಣ್ಯ ಸ್ಮರಣೋತ್ಸವ ಸಾರ್ಥಕ ಸಮಾರಂಭ. ಈ ಅಂಗವಾಗಿ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ಓಲ್ವೋ ಗ್ರೂಪ್ನ ಸ್ಟೆಮ್ ವಿಜ್ಞಾನ ಪ್ರಯೋಗಾಲಯ ಉದ್ಘಾಟನೆ. ಲಿಂಗೈಕ್ಯ ಶ್ರೀ ಬಸಗೌಡ ಅಪ್ಪೈಗೌಡ ಪಾಟೀಲ್ ಅವರ 7ನೆಯ ಪುಣ್ಯ ಸ್ಮರಣೋತ್ಸವ ಸಾರ್ಥಕ ಸಮಾರಂಭ. 100 ವರ್ಷಗಳನ್ನು ಗಂಧದಂತೆ ತೇಯುತ್ತಾ ಸಮಾಜ ಸೇವೆಯಲ್ಲಿ ಜೀವ ಸವಿಸಿದ ಸಾಧನೆಗಳ ಸಂಜೀವಿನಿ. ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ವೋಲ್ವೋ ಗ್ರೂಪ್ನ ಸ್ಟೆಮ್ ವಿಜ್ಞಾನ ಪ್ರಯೋಗಾಲಯ ಉದ್ಘಾಟನೆ. ಶ್ರೀ ದುರ್ದುಂಡೇಶ್ವರ ವಿದ್ಯಾ ಸಂವರ್ಧಕ ಸಂಘ ಸಂಕೇಶ್ವರ್ ಹಾಗೂ ನಿಡಸೋಶಿಯ ಶ್ರೀ ಜಗದ್ಗುರು ದುರ್ದುಂಡೇಶ್ವರ ಶಿಕ್ಷಣ ಸಂಘದಲ್ಲಿ ಆಯೋಜಿಸಿದ ಈ ಕಾರ್ಯಕ್ರಮ ಕಾಯಕ ಯೋಗಿ ಸಹಕಾರ ಮಹರ್ಷಿ ಶಿಕ್ಷಣ ಶಿಲ್ಪಿ ಲಿಂಗೈಕ್ಯ ಶ್ರೀ ಬಸಗೌಡ ಅಪ್ಪಯ್ಯಗೌಡ ಪಾಟೀಲ್ ಅವರ 7ನೆಯ ಪುಣ್ಯ ಸ್ಮರಣೆ ಹಾಗೂ ಓಲ್ವೋ ಗ್ರೂಪ್ನ ಸ್ಟೆಮ್ ವಿಜ್ಞಾನ ಪ್ರಯೋಗಾಲಯ ಉದ್ಘಾಟನಾ ಸಮಾರಂಭ. ಸಾರ್ಥಕ ಬದುಕಿನ ಸಾಧಕರು ಸಮಾಜ ಸೇವೆಯಲ್ಲಿ ಜೀವ ಸವಿಸಿದ ಸಾಧನೆಗಳ ಸಂಜೀವಿನಿ. ಲಿಂಗೈಕ್ಯ ಶ್ರೀ ಬಸಗೌಡ ಪಾಟೀಲ್ ಅಮ್ಮಿನಬಾವಿ ಅವರ ಈ ಒಂದು 7ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮಕ್ಕೆ ನಿಡಸೋಶಿಯ ಜಗದ್ಗುರು ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹಾಗೂ ಗಣ್ಯರು ಮುಖ್ಯ ಅತಿಥಿಗಳಿಂದ ಸಸಿಗೆ ನೀರು ಹಾಕುವ ಮೂಲಕ ಈ ಒಂದು ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮಕ್ಕೆ ಚಾಲನೆ. ಶ್ರೀ ಬಸಗೌಡ ಪಾಟೀಲ್ ಅಮ್ಮಿನಬಾಯಿ ಅವರದ್ದು ಅಪರೂಪದ ವ್ಯಕ್ತಿತ್ವ. 100 ವರ್ಷಗಳನ್ನು ಗಂಧದಂತೆ ತೇಯುತ್ತಾ ಸಹಕಾರಿ ಮಹರ್ಷಿಯಾಗಿ ಶಿಕ್ಷಣ ಶಿಲ್ಪಿ ತ್ಯಾಗ ಜೀವಿಗಳ ಆದರ್ಶಗಳನ್ನು ಅಳವಡಿಸಿಕೊಂಡು ಹೆಜ್ಜೆ ಹಾಕುವುದೇ ನಾವು ಅವರಿಗೆ ಸಲ್ಲಿಸುವ ಗೌರವ ಪೂರ್ಣ ನಮನಾಂಜಲಿ. ಈ ಒಂದು ಸಂದರ್ಭದಲ್ಲಿ ಆಡಳಿತ ಮಂಡಳಿಯಿಂದ ಪೂಜ್ಯ ಶ್ರೀಗಳು ಹಾಗೂ ಮಾಜಿ ಸಂಸದ ಮುಖ್ಯ ಅತಿಥಿಗಳಿಗೆ ಸತ್ಕಾರ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ಮಾಜಿ ಸಂಸದ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ರಮೇಶ್ ಕತ್ತಿ ಹಾಗೂ ಮಾಜಿ ಸಚಿವ ಶಿಕ್ಷಣ ಪ್ರೇಮಿ ಎಬಿ ಪಾಟೀಲ್ ಮಾತನಾಡಿ, ಸಮಾಜ, ಧರ್ಮ, ಶಿಕ್ಷಣ, ಸಹಕಾರ, ಗ್ರಾಮೀಣಾಭಿವೃದ್ಧಿ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಅಪಾರ ಕೊಡುಗೆ ಕೊಟ್ಟಿರುವ ಶ್ರೀ ಬಸಗೌಡ ಅಪ್ಪಯ್ಯಗೌಡ ಪಾಟೀಲ್ ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿ 100 ವರ್ಷಗಳ ಗಂಧದಂತೆ ತೇಯುತ್ತಾ ಸಾರ್ಥಕ ಬದುಕಿನ ಸಾಧಕರು. ಸಮಾಜ ಸೇವೆಯಲ್ಲಿ ಜೀವ ಸವಿಸಿದ ಸಾಧನೆಗಳ ಸಂಜೀವಿನಿ. ಸ್ವಾತಂತ್ರ್ಯ ಸೇನಾನಿ ಲಿಂಗೈಕ್ಯ ಶ್ರೀ ಅಪ್ಪನಗೌಡ ಪಾಟೀಲರ ಒಡನಾಡಿಗಳಾಗಿ
ಎಲ್ಲ ಕ್ಷೇತ್ರಗಳ ಬೆಳವಣಿಗೆಗೆ ಕಾರಣಕರ್ತರಾಗಿದ್ದಾರೆ ಎಂದು ಇದೇ ವೇಳೆ ಹೇಳಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳು ಡಾಕ್ಟರ್ ಬಾಳಣ್ಣ ಸೀಗಿಹಳ್ಳಿ, ವಿರೂಪಾಕ್ಷ ಚೌಗಳ ಸೇರಿದಂತೆ ಶ್ರೀ ಜಗದ್ಗುರು ದುರ್ಗುಂಡೇಶ್ವರ ಶಿಕ್ಷಣ ಸಂಘ ನಿಡಸೋಶಿಯ ಉಪಾಧ್ಯಕ್ಷ, ಅಧ್ಯಕ್ಷರು, ಆಡಳಿತ ಮಂಡಳಿ ನಿರ್ದೇಶಕರು, ಸರ್ವ ಸದಸ್ಯರು, ಸರ್ವ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿ ವೃಂದ, ಬಸಗೌಡ ಅಜ್ಜನವರ ಎಲ್ಲ ಅಭಿಮಾನಿ ಬಳಗ, ಮುಖಂಡರು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಸಂಕೇಶ್ವರ್, ನಿಡಸೋಶಿ. ನಾವು ಭಾಗವಹಿಸಲಿಕ್ಕೆ ನಾವು ಪುಣ್ಯವಂತರು ಅಂತ ನಾವು ಭಾವಿಸ್ತೀವಿ. ಯಾಕಂದ್ರೆ ಬಸವಗೌಡ ಪಾಟೀಲ್ ಅವರನ್ನು ನಾವು ಬಹಳ ಹತ್ತಿರದಿಂದ ಬಂದಿದ್ದೀವಿ. ಯಾಕಂದ್ರೆ ನನ್ನ ತಂದೆ ದಿವಂಗತ ವಿಶ್ವನಾಥ ಕತ್ತಿಯವರು ಅವರು ಕೂಡಿ ಕೆಲಸ ಮಾಡಿದ್ದನ್ನು ನೋಡಿದ್ದೆ. ಆದ್ರೆ ಅವರು ಎಷ್ಟು ಕಠೋರ ಇದ್ರು ಅನ್ನೋದನ್ನು ಸಹಿತ ಬಹುಶಃ ನಾವಪ್ಪ ನಮ್ಗೆ ಹೇಳ್ತಿದ್ದ. ಬಸವಗೌಡರ ಫ್ಯಾಕ್ಟ್ರಿ ಗೆಸ್ಟ್ ಹೌಸ್ ಬಂದಾದ್ರೆ ಅವ್ನು ಬರ್ತಿರ್ಕಿಲ್ಲ, ಅವ್ರು ಹೋಗ್ಕೊಳ್ಳೆ ಬರ್ತಿದ್ದ, ಅವ್ರಿಗೆ ಮೊದಲೇ ಬಂದು ಹೋಗ್ತಿದ್ದ. ಯಾಕಂದ್ರೆ ಅವ್ರಿಗೆ ಅನಿಸ್ತಿದ್ದ, ಅಪ್ಪನಗೌಡ್ರಿಗೆ ಅನಿಸ್ತಿರ್ಕಿಲ್ಲ, ನಮ್ಗೆ ಹೇಳ್ತಿದ್ದ. ಆದ್ರೆ ಒಂದೊಂದು ಸಂದರ್ಭದಲ್ಲಿ ಬಹಳ ಕಠೋರವಾಗಿರ್ತಕ್ಕಂಥ ನಿರ್ಣಯ ಸಮಾಜಕ್ಕಾಗಿ, ಸಂಸ್ಥೆಗಾಗಿ, ಈ ಶೈಕ್ಷಣಿಕ ಸಹಕಾರಿ ಕ್ಷೇತ್ರಕ್ಕಾಗಿ, ಶೈಕ್ಷಣಿಕ ರಂಗಕ್ಕಾಗಿ ಅವ್ರದೇ ಆಗಿರ್ತಕ್ಕಂಥ ಕಠೋರ ನಿರ್ಣಯಗಳನ್ನು ತಗೊಳ್ತಿದ್ರು. ಅವ್ರು ಹೆಂಗೆ ವ್ಯಕ್ತಿತ್ವ ಅಂದ್ರೆ ಒಮ್ಮೆ ಅವ್ರ ತಲೆಯಾಗಿ ಬತ್ತ ಯಾರು ಹೇಳು ಕೇಳ. ಒಂದು ಉದಾಹರಣೆ ಗಮನಕ್ಕೆ ಬರ್ತದ. ಬಹುಶಃ ಕುಮಾರಣ್ಣ ಇವತ್ತು ಇವಿ ಬಂದು ಸಾಕ್ಷಿ ಆಗ್ತಾರೆ. ಅವತ್ತು ಅವರು ಮನಸ್ಸು ಮಾಡಿ ಹಿರಣ್ಯಕೇಶಿ 1995-96 ಹಿರಣ್ಯಕೇಶಿ ಚುನಾವಣೆ ಆಗೋದನ್ನ ಒಂದು ಸೂತ್ರ ಮಾಡಿ ಅದನ್ನು ತಪ್ಪಿಸಿದ್ರು. ಆದ್ರೆ ಬಸವನಗೌಡರು ಯಾವುದೇ ಪರಿಸ್ಥಿತಿಯಾಗ ಒಪ್ಪಲಿಲ್ಲ, ಯಾವುದೇ ಪರಿಸ್ಥಿತಿಯಾಗ ಒಪ್ಪಲಿಲ್ಲ. ಅನಿವಾರ್ಯವಾಗಿ ಇವತ್ತು ಎ.ಬಿ. ಪಾಟೀಲ್ ಅದನ್ನ ಎದುರಿಸುವಂತ ಪರಿಸ್ಥಿತಿ ಅನಿವಾರ್ಯವಾಗಿ ಬಂತು. ಆ ಒಂದು ಪರಿಸ್ಥಿತಿಯನ್ನು ನೋಡುವಾಗ ದಿವಂಗತ ವಿಶ್ವನಾಥ ಕತ್ತಿಯವರು ಅವರು ತೀರಿ ಹೋಗೋಕ್ಕಿಂತ ಒಂದು 7 ತಿಂಗಳ ಮೊದಲು ಎ.ಬಿ. ಪಾಟೀಲರನ್ನ ಬೆಳಗಾವಿ ಭಾಗದಿಂದ ಲೋಕಸಭೆಗೆ ನಿಲ್ಲಿಸಿ ಆಯ್ಕೆ ಮಾಡಬೇಕು ಅನ್ನುವಂತ ವಿಚಾರವನ್ನು ಇಟ್ಕೊಂಡು ನಮ್ಮಪ್ಪ ಕುಮಾರನ ನಾವು ನಿಲ್ಲಿಸೋದು ಮಾಡಿದೀವಿ ಅಂತ ಏನೋ ಬಸಗೌಡರು ಹೇಳಕ್ ಹೋಗಿದ್ರು. ಸಿಕ್ಕಾಪಟ್ಟಿ ಬೇಸ್ಕೊಂಡು ಬಂದಿದ್ದ. ನೀವು ಒಂದು ಪೈಸೆ ಕೊಡಬೇಡ್ರಿ, ಏನು ಕೊಡಬೇಡ್ರಿ, ನಾವು ಕುಮಾರ್ ಅಂತ ನನಗೆ ಕೊಡ್ರಿ, ಒಟ್ಟು ನಾವು MP ಮಾಡಿದ್ದೇವೆ, ನಾವು MP ಮಾಡವ, ಮತ್ತು ನೀವೇನು ಇನ್ನೊಂದು 4 ವೇತನ ಬೈರಿ ಅನ್ನೋ ಹಂತಕ್ಕರು ಹೋದ್ರು ಸಹಿತ ಅದನ್ನ ಕುಮಾರಣ್ಣನು ಸಹಿತ ಅಷ್ಟೇ, ಎ.ಬಿ. ಪಾಟೀಲ್ ಸಹಿತ ನಮ್ಮ ಅಪ್ಪನ ಮೇಲೆ, ದಿವಂಗತ ವಿಶ್ವನಾಥ ಕತ್ತಿಯವರ ಮೇಲೆ ಅಷ್ಟೇ ಶ್ರದ್ಧಾ ಭಕ್ತಿ ರಾಜಕೀಯ ವಿಷಯಗಳಲ್ಲಿ. ಯಾಕಂದ್ರೆ ಬಹುಶಃ ವಕೀಲಿಕೆ ಪ್ರಾರಂಭ ಮಾಡಿದ್ರು. ವಕೀಲಿಕೆ ಬಿಡಿಸಿ ರಾಜಕಾರಣ ತರುವಂತ ಒಂದು ಕೆಲಸ ದಿವಂಗತ ವಿಶ್ವನಾಥ ಕತ್ತಿಯವರು ಮಾಡೋದ್ರ ಮುಖಾಂತರ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಬೇಕು ಅನ್ನುವಂತ ಒಂದು ವಿಚಾರವನ್ನು ಇಟ್ಕೊಂಡು ಅವರನ್ನು ತಂದಿದ್ರು. ಅದ ನಂತರ ಸಾಕಷ್ಟು ಪ್ರಯತ್ನಗಳು ಮಾಡಿದ ನಂತರ ಸಹಿತ ಆ ಲೋಕಸಭೆಗೆ ಏನೋ ಒಂದು ಹಿನ್ನಡೆ ಆದರೂ ಸಹಿತ ಬರುವಂತ ನಿರ್ಮಾಣಗಳಲ್ಲಿ ಮತ್ತು ಸಂಕೇಶ್ವರದ ಶಾಸಕರನ್ನಾಗಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಅವಾಗೂ ಇವತ್ತು ದಿವಸ ಚುನಾವಣೆ ಮಾಡಿದ್ರು, ಶಾಸಕರು ಆದರು, ಮಂತ್ರಿಗಳಾದರು. ಅದ ನಂತರ ಬಸವಗೌಡರು ಒಮ್ಮೆ MLC ಮಾಡುವಂತ ಪರಿಸ್ಥಿತಿ ಬಂತು. ಆ ಮೊದಲೊಬ್ಬರು ಮೈದಾನ ಸಾಕಾಗಿಲ್ಲ ನನಗೆ, ಮತ್ ನಾವು ಕಾಣಕತ್ತೀವಿ ಅನ್ನುವಂತ ಭಾವನೆಯಲ್ಲಿ ಒಟ್ಟ ಒಪ್ಪಳಂತ ಇರೋ ನಾವಲ್ಲಿ ಮತ್ತೆ ಕೊಡ್ರಿ, ನಾ MLC ಆಗೋದಿಲ್ಲ, ನಾವು ನಂಗೆ ಒಟ್ಟ ಒಲ್ಲಿ ಅನ್ನುವಂತ ಒಂದು ಹಂತಕ್ಕೆ ಇವತ್ತು ದಿವಸ ಬಸವಗೌಡರು ಅಧಿಕಾರ ಶ್ರೇಷ್ಠ ಅಲ್ಲ, ಅಧಿಕಾರ ನಮಗೆ ಬೇಕಾಗಿಲ್ಲ, ಜನರ ಸೇವೆಯನ್ನು ಮಾಡ್ತಾ ಸಮಾಜದುದ್ದಕ್ಕೂ ಈ ಸಮಾಜದ ಒಂದು ಶಕ್ತಿಯಾಗಿ ಸಮಾಜದ ಸೇವೆ ಮಾಡ್ತಾ ನಾವು ಇರಬೇಕು ಅನ್ನೋ ಭಾವನೆಯನ್ನು ಇಟ್ಕೊಂಡು ಬಂದಿರತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ದಿವಸ ನಮ್ಮ ಮಧ್ಯೆ ಇಲ್ಲ. ಆದರೂ ಸಹಿತ ಈಗ ಹೇಳಿದ ಹಾಗೆ ಅವರು ಆಚಾರ ವಿಚಾರ, ಅವರು ಹೆಜ್ಜೆ ಕೊಟ್ಟು ನಿಮ್ಮ ನಡುವುದಾದ ಇವತ್ತಿನ ದಿವಸ ಅವರು ಅವತ್ತಿನ ನಿರ್ಮಾಣದಲ್ಲಿ ಟನ್ನಿಗೆ 5 ರೂಪಾಯಿನೋ 10 ರೂಪಾಯಿ ಹಿಡಿಯೋದ್ರ ಮುಖಾಂತರ ಈ HITಗೆ ಇದೇನು ಹಿರಣ್ಯಕೇಶಿ ಈ ನಿಡಸೋಶಿ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕಾದ್ರೆ ಅವರು ಎಲ್ಲ ರೈತರಿಗೆ ತಿಳಿಸಿ ಹೇಳಿ ಜನರ ಮೀನಲ್ಲಿ ಡ್ರಾ ಮಾಡಿಕೊಂಡು
ಸರ್ ಅವತ್ತಿನ ದಿನಮಾನದಲ್ಲಿ ಒಂದು 77 ಲಕ್ಷ ರೂಪಾಯಿ ಇದಕ್ಕೆ ದಾನ ಮಾಡಿ ಈ HIT ಕಟ್ಟು ಸಲುವಾಗಿ ಮಾಡಿದ್ರು. ಅದ ನಂತರ ಪಾಲಿಟೆಕ್ನಿಕ್ ಕಟ್ಟು ಸಲುವಾಗಿ ಸಾಕಷ್ಟು ಮಾಡಿದ್ರು. ಮತ್ತೊಮ್ಮೆ ಯಾವಾಗ ತುಲಾಭಾರ ಆಯ್ತು, ಅದ್ರ ದುಡ್ಡನ್ನು ಸಹಿತ ಇವತ್ತು ದಿವಸ ಈ ಒಂದು ಶೈಕ್ಷಣಿಕ ರಂಗಕ್ಕೇನೆ ಇರಲಿ ಅನ್ನುವಂಥ ಭಾಗದಲ್ಲಿ ಅದನ್ನು ಸಹಿತ ದಾನ ಮಾಡಿದ್ರು. ಇವೆಲ್ಲ ಮಾಡುವ ಮುಖಾಂತರ ಇವತ್ತು ಈ ಭಾಗದಲ್ಲಿ ಒಂದು ಶಿಕ್ಷಣ ಕ್ಷೇತ್ರ ಇಷ್ಟು ದೊಡ್ಡದಾಗಿ ಬೆಳಿಬೇಕಾದ್ರೆ ಈ ಒಂದು ಧಾರ್ಮಿಕ ವಾತಾವರಣದಲ್ಲಿ ಇವತ್ತು ನಿರ್ಸೋಷಿ, ಇವತ್ತು ಪಾಲಿಟೆಕ್ನಿಕ್ ಇರ್ಬೋದು, ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, CBSE ಇರ್ಬೋದು, PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇರ್ಬೋದು, ನಮ್ಮ BCA ಇರ್ಬೋದು, ಎಲ್ಲುಗಳನ್ನ ಇವತ್ತು ದಿವಸ ವ್ಯವಸ್ಥಿತವಾಗಿ ಅವರ ಆಶೀರ್ವಾದದಿಂದ ನಡೀತಾ ಇದೆ. ಜೊತೆಗೆ ಅದನ್ನ ಪರಮ ಪೂಜ್ಯರು ಸಹಿತ ಸಾಕಷ್ಟು ಪ್ರಯತ್ನ ಮಾಡಿ ಅದನ್ನ ನ್ಯಾಯ ನಮಗೆ ಸಿಗಬೇಕಾಗಿತ್ತು. ಆ ನ್ಯಾಯ ಸಿಗಬೇಕಾದ್ರೆ ಪರಮ ಪೂಜ್ಯರು ಸಹಿತ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯ ವಿಶ್ವಾಸ ತಗೊಂಡು ಇವತ್ತು ಅಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಯ ಸಹಕಾರದಲ್ಲಿ ಇವತ್ತು ನ್ಯಾಕ್ನಲ್ಲಿ ಸಹಿತ ನಮ್ಮ ಸಂಸ್ಥೆ ನೋಂದಾಗಿದೆ. ಇವೆಲ್ಲ ಯಾಕೆ ಹೇಳ್ಬೇಕಾಗ್ತಂದ್ರೆ ನಾವು ಮತ್ತ ರಮೇಶ್ ಅವರು ಹೇಳಿದ್ರೆ ನಮ್ಮ ಸಾಗ ಕೆಲಸ ಆದಾಗ ಶೇಖರ ಸಾಧಿಸಿದೀವಿ ಅಂದ್ರೆ ನೀರು ಹಾಕಿದೀವಿ, ಈಗಿಲ್ಲ ಪಡ್ಸ್ಕೊಂಡಿವಿ. ನಮ್ಮ ಗುರುಗಳು ಸಡಿ ತಗೊಂಡು ಕೈ ಮಾಡಿ ನಾವು ಎಳಿಸಿ ಬೆಳೆಸ್ತಿದ್ವಿ, ಅದನ್ನ ಗೋಟಕ್ಕಿದ್ದು ಅಂತ ನೀವು ಈಗ ಇಷ್ಟೆಲ್ಲ ಸವಲತ್ತುಗಳು ಸಿಕ್ಕರೆ ಸರ್ಕಾರ ಈಗ ಹೇಳ್ತಾರೆ ಸಿರಿಯರು ಪಾಶ್ಚಾತ್ಯ ದೇಶಗಳ ಒಂದು ಅನುಕೂಲ ಮಾಡ್ತಾರೆ. ನಮ್ಮ ಶಿಕ್ಷಣ ಹಂಗಾಗೈತಿ, ಎಲ್ಲಿ ಭಾರತ ಐತಿ ಅದನ್ನ ಇಲ್ಲ ಬ್ರಿಟಿಷ್ ಸರ್ಕಾರ ಇದ್ದಾಗ ಏನ್ ಕಾಯ್ದೆ ಅದಾವ, ಏನ್ ಲಾಸ್ ಅದಾವು ಇನ್ನೂ ಅವ ಬಹಳ ಸಲ ಮಾಡೀನಿ. ಸಿರಿಯರು ಏನ ಪಠ್ಯ ಪುಸ್ತಕ ಈಗ ಯಾರು ಮಾಡ್ತಾರೆ ಸಿಲೆಬಸ್, ನೀವು ಸಾಹಿತ್ಯ ಕಮಿಟಿ ಒಬ್ರು ಇಲ್ಲ, ಒತ್ತದೇ ಕಮಿಟಿ ಆಗ್ತೀವಿ. ನಮ್ಮ ಸಾಹಿತ್ಯ ಇಲ್ಲೇ ಇಲ್ಲ. ನಾನು MLA ಆದಾಗಿದ್ರೆ ಇದು ದೊಡ್ಡ ಹೋರಾಟ ಅಲ್ಲೇ ಬೆಂಗಳೂರು ಮಂಗಳೂರು ಸುತ್ತಮುತ್ತ 4 ಕಮಿಟಿ ಮಾಡಿಬಿಡ್ತಾರೆ. ಇದು ನಮ್ಮ ಭಾಷೆ, ನಮ್ಮ ಪರಿಸರ. ಈ ಫಾರ್ ಎಕ್ಸಾಂಪಲ್ ಬೆಂಗಳೂರು ಮೈಸೂರು ಕಿತ್ತೂರು ಚೆನ್ನಮ್ಮ ಯಾಕೆ ಗೊತ್ತು, ಸಂಗಮರಾಯರಿಗೆ ಗೊತ್ತಲ್ಲ. ಈಗ ಆಗೈತೆ ಯಾಕಂದ್ರೆ ಎಲ್ಲ ಕಡೆ ಗೊತ್ತುಗಳು. ಇದು ಕೆಲವೊಂದು ಸರ್ಕಾರಗಳಲ್ಲ, ಎಲ್ಲಾ ಸರ್ಕಾರಗಳು ಮಾಡೋ ಮೊದಲೇ ತಪ್ಪು. ಈ ಹುಕ್ಕೇರಿ ತಾಲೂಕಿನ ಏನೈತಪ್ಪ ಮಕ್ಕಳಿಗೆ ಗೊತ್ತಾಗಲ್ಲ. ದಯವಿಟ್ಟು ನೋಡುವ ಹೆಣ್ಣು ಎಷ್ಟು ಶಾಂತಿ ಗೊತ್ತಾಗರು, ಅಲ್ಲೇ ತಿಳ್ತಾರೆ ಒಬ್ಬರು ಹೋಗ್ಬೋದು, ಸ್ವಲ್ಪ ಶಾಂತಿ ಕೊಡ್ತಾರೆ. ಅದಕ್ಕೆ ಈ ಪದ್ಧತಿಗ ನಮ್ಮಲ್ಲೇ ಬೆಳಗಾವಿ ಐತಿಹಾಸಿಕಗಳು, ಧಾರ್ಮಿಕ ಕ್ಷೇತ್ರಗಳು ಇವೆಲ್ಲ ಬಂದು ಹೇಳ್ಬೇಕು. ನಾವು ಮೊದಲು ನಾವು ಸಣ್ಣಾಗಿದ್ದ ಸಾಲಾಗಿನ ಹೇಳ್ತೀವಿ, ಕರ್ಕೊಂಡು ಹೋಗ್ತೀವಿ ಪ್ರವಾಸ. ಈಗ ಎಲ್ಲಿ ಪ್ರವಾಸ ಕರ್ಕೊಂಡು ಹೋಗ್ತೀರಿ, ಏನು ಹೋಗ್ತೀರಿ, ಎಲ್ಲಿ ಹೋಗ್ತೀರಿ? ಸಿನಿಮಾ ನೋಡಕ್ಕ, ಸಿನಿಮಾ ನೋಡಕ್ ಕರ್ಕೊಂಡು ಹೌದಲ್ಲ, ಹೋಗ್ಬೇಕು. ಫ್ಯಾಕ್ಟ್ರಿಗಳು ನೋಡ್ಬೇಕ. ಯಾಕಂದ್ರೆ ಒಂದ್ಸಲ ಆಯ್ತು ನನ್ನ ಅನುಭವ. ಇಲ್ಲಿ ಬೆಂಗಳೂರು ಇಂಗ್ಲಿಷ್ ಕಾನ್ವೆಂಟ್ ಸ್ಕೂಲ್ಗೆ ಹೋಗಿದ್ದೇನೆ. ಪಾಲ್ಗೊಳ್ಳೆ ಅವ್ರು ಕೇಳಿದಾರೆ ಹಾಲು ಎಲ್ಲಿಂದ ಬರ್ತಾವ ಅವ್ರು ಕೇಳಿ. ಏನ್ ಹೇಳ್ಬೇಕ್ರಿ ಸರ? ಇಲ್ಲ ಕೇಬಲ್ ಆಗ ಹಸು ಅಥವಾ ಎಮ್ಮೆಗಳು ತಂದು ಹಿಂತಾಗೂ ಬರ್ಬೇಕು. ಇದನ್ನ ನಾವು ಬೇಸಿಕ್ ಶೇಂಗಾ ಹಾಕಿ ಬೆಳಿತಾವ ಕೇಳಿ ದೊಡ್ಡ ಇದ್ರೆ ಶೇಂಗಾ ಬೆಳಿತಾವ. ಇದರ ಅರ್ಥ ನಾವು ಪ್ರಾಕ್ಟಿಕಲ್ ಆಗಿ ಪ್ರತಿಯೊಂದನ್ನು ಕೂಡ ಹಳ್ಳಿಗಾರದಲ್ಲಿ ತಲುಪಬೇಕು. ಇದನ್ನ ಪಟ್ಟಕ್ಕೆ ಕುರ್ಗೋಗಿ ಹೇಳೋದು ಎಲ್ಲಕ್ಕಿಂತ ಮುಖ್ಯವಾಗಿ ನೈತಿಕವಾಗಿ ಮಾಡಲ್ ಎಜುಕೇಶನ್ ಅಂತ ಹೇಳ್ತೀವಿ. ಇದು ಮಠದ ಆಶ್ರಯದಲ್ಲಿದ್ದಂಥ ಸಾರ್ ನಮ್ಮ ಮಕ್ಕಳಿಗೆ ಈ ಮಾಸ್ಟರ್ ಸಾಹೇಬ್ಗಳಿಗೆ ಒಂದು ಕಿವಿ ಮಾಡು ವಿನಂತಿ ಮಾಡೋದು. ನಮ್ಮ ಮೊದಲು ಒಂದು 5 ನಿಮಿಷ ಮಾಡಲ್ ಎಜುಕೇಶನ್ ಏನೇ ಉಳಿದೈತಿ ಮಾಡಲ್ ಎಜುಕೇಶನ್ ನೋಡಕತ್ತೇವೆ ಟಿವಿ ಪೇಪರ್ದಾಗ. ಮೊದಲು ನಾವು ಟಿವಿ ಇದ್ದಿಲ್ಲ, ಪೇಪರ್ ನಮೂದಿಗೆ ಬರ್ತದೆ.
ಈಗ ಹೇಗೆ 5 ನಿಮಿಷದಲ್ಲಿ ಮುಖ್ಯವಾಗಿ ಅದು ಒಂದು ದೃಷ್ಟಿಯಿಂದ ಒಳ್ಳೆ ಕಾರ್ಯಕ್ರಮ ಹಾಕ್ತಾರೆ. ಆದ್ರೆ ಈ ಕ್ರಿಮಿನಲ್ಸ್ ಏನ್ ಹಾಕ್ತಾರಲ್ಲ, ಇದು ನಮ್ಮ ಮಕ್ಕಳಲ್ಲಿ ಬಹಳ ತಪ್ಪು ಪ್ರೋಗ್ರಾಮ್. ಯಾರು ಎಲ್ಲರೂ ಕೇಳಿದ್ರೆ ನಮ್ಮ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ ಅಂತ ಹೇಳ್ತಾರೆ. ಈ ರೀತಿಯಾಗಿ ಶಿಕ್ಷಣ ಸಂಸ್ಥೆಗಳು ವಿಶೇಷವಾಗಿ ಹಳ್ಳಿನಲ್ಲಿ ಬಹಳ ಶಿಕ್ಷಣ ಪ್ರಾಣಿಗಳಾಗಿರ್ತಕ್ಕಂಥ ಇದಕ್ಕೆ ಪಾತ್ರ ಆಗ್ತದೆ. ನಾನು ವೈದ್ಯಕೀಯ ಸಚಿವರಿದ್ದಾಗ ಪ್ರಶ್ನೆ ಕೇಳಿ ಏನ್ರಿ ಎಲ್ಲ ಪ್ರೈವೇಟ್ ಕಾಲೇಜ್ಗಳಿಗೆ ಪರ್ಮಿಷನ್ ಕೊಡಕತ್ತೆ ನಾನು. ಈಗ ನಾ ಹಿಡ್ಕೊಂಡು ನೀವು ಹಿಡ್ಕೊಂಡು ಯಾರಾದ್ರೂ ಶಿಕ್ಷಣ ಕಲ್ತಿದ್ರ ಯಾರಲ್ಲಿ ಮಠಾಧೀಶರ ಆಶೀರ್ವಾದದಿಂದ ಎಲ್ಲಾ ಕಡೆ ಮಠಗಳು ಇವತ್ತು ಸಾಲಿ ತೆಗೆದುಕೊಂಡು ನಮ್ಮ ಹುಡುಗರು ಕಲ್ತಾವ. ಏನ್ ಗೌರ್ಮೆಂಟ್ ತೆಗಿಯಕ್ಕೆ ಸಾಧ್ಯಪ್ಪ? ಈಗ ಆಗೈತಿ ಆ ಮಕ್ಕಳು ಅದು ಮೊದಲಿಂದ ಅದಕ್ಕೆ ಇವತ್ತು ಶಿಕ್ಷಣಗಳನ್ನ ಅದೇ ಹಾಗಾಗಿ ಬಸಗೌಡರು ಮಾಡಿದ್ದಾರೆ. ನಾವು ಸಮಾಜ ನಿಮ್ಮ ಸಹಕಾರ ನಡೆಸಿ ಶಿಕ್ಷಣ ಶಿಲ್ಪಿ ಲಿಂಗೈಕ್ಯ ಶ್ರೀ ಬಸವರಾಜ ಪಾಟೀಲ್ ಅಮೀನ್ಭಾಯಿ ಅಜ್ಜ ಅವರ ಸದಾಕಾಲ ಸೇವಾ ಜೀವಿಗಳಾಗಿ 100 ವರ್ಷ ಬಾಳಿದ ಪುಣ್ಯ ಪುರುಷರು. ಆರೋಗ್ಯ, ಶಿಕ್ಷಣ, ಸಹಕಾರ, ಧರ್ಮ, ಸಮಾಜ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ದಕ್ಷತೆಯಿಂದ ತ್ಯಾಗ ಸೇವೆ ಮಾಡಿದ್ದಾರೆ. ಗಾಂಧಿ ತತ್ವಗಳನ್ನು ಶ್ರೀ ಬಸವರಾಜ ಅವರು ಗಟ್ಟಿಗೊಂಡ ಕಾರಣ ದಾರ್ಶನಿಕ ಜೀವನ ನಡೆಸಿದ ವ್ಯಕ್ತಿತ್ವ ಉಳ್ಳವರಾಗಿದ್ದರು. ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರ ತತ್ವವನ್ನು ಶುದ್ಧ ಕಾಯಕದಿಂದ ಬಿತ್ತಿ ಬೆಳೆದು ಅಪರೂಪದ ಸಾಧಕ ಜೀವಿಗಳು. ಇಂತಹ ಪುಣ್ಯ ಜೀವಿಗಳ 7ನೇ ಪುಣ್ಯ ಸ್ಮರಣೆ ಸಂದರ್ಭ ಈ ಭಾಗ್ಯ ಶಿಲ್ಪಿಗಳ ಆದರ್ಶಗಳನ್ನು ಮತ್ತೆ ಮತ್ತೆ ಮರೆಸುವ ಮೂಲಕ ಅಳವಡಿಸಿಕೊಂಡು ಸಾಗುವ ಮಾದರಿಯ ಸುಂದರ ಸಮಾರಂಭ ಇದಾಗಿದೆ. ಈ ಪುಣ್ಯಮಯ ಸಮಾರಂಭ ಪಾವನ ಸಾನ್ನಿಧ್ಯ ಪಾಲಿಸಿರುವ ಪರಮ ಪೂಜ್ಯ ನೀಮರನ್ ಜಗದ್ಗುರು ಡಾಕ್ಟರ್ ಪಂಚಾಂಗ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ನಡೆಸೋಸಿ ಪೂಜ್ಯರಲ್ಲಿ ಪಾದಗಳಲ್ಲಿ ಭಕ್ತಿಪೂರ್ವಕ ಸ್ವಾಗತ ನುಡಿ ಪ್ರಣಾಮಗಳನ್ನು ಸಲ್ಲಿಸುತ್ತೇವೆ.